ಮಲೆನಾಡು ಭಾಗದಲ್ಲೂ ಮಳೆ ಎಡೆ ಬಿಡದೆ ಸುರಿತಾನೇ ಇದೆ. ಮಲೆನಾಡು ಎಂದರೆ ಮಳೆ ಅಂತಾನೆ ನಾವೆಲ್ಲ ಹಿಂದೆ ಅನ್ಕೊಂಡಿದ್ವಿ. ಇತ್ತೀಚೆಗೆ ಕಡಿಮೆ ಆಗಿತ್ತು, ಬಟ್ ಈ ಬಾರಿ ಎಲ್ಲ ಅತಿವೃಷ್ಟಿ ಆಗ್ತಾ ಇದೆ ಅಷ್ಟೇನೇನೆ. ಶಿರಾಡಿ ಘಾಟಲ್ಲಿ ಮತ್ತೊಮ್ಮೆ ಗುಡ್ಡ ಕುಸಿದು ಹೋಗ್ಬಿಟ್ಟಿದೆ. ಸಕಲೇಶ್ಪುರದ ದೊಡ್ಡ ತಪ್ಪಲು ಬಳಿ ಚಲಿಸ್ತಾ ಇದ್ದ ವಾಹನಗಳ ಮೇಲೆ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿದು ಹೋಗ್ಬಿಟ್ಟಿದೆ. ಆ ರಭಸಕ್ಕೆ ಒಂದು ಕಂಟೈನರು ಯಾವುದೋ ತೊಗೊಂಡೋಗ್ತಿದ್ದ ಗಾಡಿ ಹಂಗೆ ಪಲ್ಟಿ ಹೊಡೆದೋಗ್ಬಿಟ್ಟಿದೆ. ಅದು ಬಿದ್ದಿದ್ದ ರಭಸಕ್ಕೆ ಎಸ್ಬಿಟ್ಟಿರುತ್ತೆ. ಅದು ವಾಹನದಲ್ಲಿ ಸಿಕ್ಕಿದ್ದಾರೆ, ಕೆಲವರು ಅವ್ರನ್ನ ರಕ್ಷಣೆ ಮಾಡ್ತಿದ್ದಾರೆ. ನಿನ್ನೇನು ಇದೇ ಮಾದರಿ ಘಟನೆಯಲ್ಲಿ ನಡೆದಿತ್ತು. ಇದಕ್ಕೆ ಹೇಳೋದು, ಯಾರೋ ಮೊನ್ನೆ ಹೇಳ್ತಿದ್ರಲ್ಲ, ಒಂಚೂರು ಗುಡ್ಡ ಕುಸಿದ ತಕ್ಷಣ ನೀವು ರಸ್ತೆ ಬಂದ್ ಮಾಡಬಾರ್ದು ಅಂತ ಯಾರೋ ಬಿಡ್ತಾ ಇದ್ರಲ್ಲ ಕೂತ್ಕೊಂಡು. ಅದಕ್ಕೇನೆ ಬಂದ್ ಮಾಡಿದ್ರೆ ಬಂದ್ ಮಾಡಿಬಿಡಿ ಅಂತೀರಿ. ಈಗ ಅಲ್ಲಿ ನಿನ್ನೆ ಆಗಿದ್ಮೇಲೆ ಇವತ್ತು ಯಾಕೆ ಬಿಟ್ರಿ ಅಲ್ಲಿ ಅಂತೀರಿ. ಇದೊಂಥರ ಕರಿ ಆದರೆ ಬಿಳಿ ಯಾಕಾಗಲಿಲ್ಲ ನಾಯಿ ಅಂತೀರಿ, ನಾಯಿ ಬಿಳಿ ಆದರೆ ಕರಿ ಯಾಕಾಗಲಿಲ್ಲ ಅಂತೀರಿ. ನಿಮ್ಗೆ ಇದು ಕಳಸಾ ತಾಲೂಕಿನ ಸಕಲೇಶ್ಪುರ ಬೇಲೂರು ಹೈವೇ ಬಂದಾಗಿದೆ. ರೈಲ್ವೆ ಸೇತುವೆ ಮೇಲೆ ಗುಡ್ಡ ಕುಸಿದೋಗ್ಬಿಟ್ಟಿದೆ. ಅಲ್ಲೂವೆ ಮೈ ಗುಡ್ನೆಸ್. ಕಳಸಾ ತಾಲೂಕಿನ ಬಲಿಗೆ ಗ್ರಾಮದ ಬಳಿ ಜಲಸ್ಫೋಟದಿಂದ ಗುಡ್ಡ ಒಂದು ಜರಗಿ, ಹಾಗೆ ಯಾರೋ ಅಲ್ಲಿ ಕರೆಕ್ಟಾಗಿ ಆ ಟೈಮಲ್ಲಿ ಏನಕ್ಕೋ ಹೋಗಿದ್ರು ಏನಕ್ಕೋ ಹೋಗಿದ್ರು, ಹಂಗೆ ಜರ್ಕೊಂಡು ಕೆಳಗೆ ಬಂದಿದೆ. ಅಫ್ಕೋರ್ಸ್ ನಾನು ಇದಕ್ಕಿಂತ ಬೆಟರ್ ಜರಗೋ ಗುಡ್ಡಗಳು ಮೀಟ್ರ್ ಗಟ್ಟಲೆ ಜರ್ಕೊಂಡು ಆಚೆ ಬರೋದನ್ನು ನೋಡಿದ್ದೀನಿ, ದೃಶ್ಯಗಳನ್ನು, ಬೇರೆ ಬೇರೆ ದೃಶ್ಯಾವಳಿಗಳಲ್ಲಿ, ಎಲ್ಲೆಲ್ಲೋ ಪ್ರಪಂಚದ ಯಾವುದೋ ಭಾಗಗಳಲ್ಲಿ. ಹಾಗಲ್ಲ, ಇದು ಸುಮಾರಾಗಿ ಕುಸ್ಕೊಂಡು ಒಳಗೆ ಬಂದಿದೆ. ಭದ್ರಾ ಒಡಲಲ್ಲಿ ಜಿಂಕೆ, ಹಸುವಿನ ಕಳೆಬರಗಳು ಸಿಗ್ತಾ ಇದೆ. ಕೊಡಗಿನಲ್ಲಿ ಕಾವೇರಿ ಆರ್ಭಟಕ್ಕೆ ಹಲವು ಗ್ರಾಮಗಳು ಜಲಾವೃತವಾಗೋಗಿದೆ. ಬಲಮುರಿಗೆ ಜಲದಿಗ್ಬಂಧನ. ಕುಶಾಲನಗರದ ಬಡಾವಣೆಗಳಲ್ಲಿ ಸೋಮವಾರಪೇಟೆಯಲ್ಲಿ ಕಾಫಿ ತೋಟದಲ್ಲಿ ಎಲ್ಲ ನೀರು ನುಗ್ಗೋಗ್ಬಿಟ್ಟಿದೆ. ಮೈಸೂರು ಕೊಡಗು ನಡುವೆನೇ ಸಂಪರ್ಕ ಕಡಿತಗೊಳ್ಳಬಹುದು ಎಂಬ ಅಪಾಯ ಬಂದಂಗೆ ಕಾಣಿಸ್ತಾ ಇದೆ. ಭದ್ರಾಯಿಂದ ಅಪಾರ ನೀರು ಹೊರಗೆ ಬಿಡ್ತಾ ಇದ್ದಾರೆ. ಅದೇ ನೀವು ಯಾವ ನದಿ ಹೆಸರು ಹೇಳಿ, ನೀರು ಬಿಡ್ತಿದ್ದಾರೆ ಅಷ್ಟೇ. ಎಸ್. ಉತ್ತರ ಕರ್ನಾಟಕದ ಹಲವೆಡೆ ಪ್ರವಾಹ ಪರಿಸ್ಥಿತಿ. ಖಾನಾಪುರದ ಹೆಮ್ಮಡಗ ಬಳಿಯ ಹಲ್ತ್ರಿ ಹಳ್ಳದಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ಬೈಕ್ ಸವಾರನನ್ನ ಸ್ಥಳೀಯರು ರಕ್ಷಿಸಿದ್ದಾರೆ. ನವಿಲು ತೀರ್ಥ ಜಲಾಶಯದಿಂದ ನೀರು ಬಿಟ್ಟ ಕಾರಣ ರಾಮದುರ್ಗದಲ್ಲಿ ಪ್ರವಾಹ ಭೀತಿ ಇದೆ. ಇನ್ನು ಕೃಷ್ಣೀಯ ಆರ್ಭಟ ಕೊಂಚ ತಗ್ಗಿದ್ರೂ ಪ್ರವಾಹ ಸ್ಥಿತಿ ಮಾತ್ರ ಮುಂದುವರೆದಿದೆ. ಚಿಕ್ಕೋಡಿಯ 22 ಗ್ರಾಮಗಳಲ್ಲಿ ಪ್ರವಾಹ ಸ್ಥಿತಿ ಮುಂದುವರೆದಿದೆ. ಜುಗುಳ ಹಾಗೂ ಮಂಗಾವತಿ ಗ್ರಾಮಗಳು ಜಲಾವೃತವಾಗಿದೆ. ಇತ್ತ ತುಂಗಭದ್ರಿ ಆರ್ಭಟಕ್ಕೆ ಹಂಪಿಯ ಯತ್ರೋದ್ಧಾರಕ ಆಂಜನೇಯ ದೇಗುಲಕ್ಕೆ ನೀರು ನುಗ್ಗಿದೆ. ಹರಿಹರದಲ್ಲಿ 20ಕ್ಕೂ ಹೆಚ್ಚು ಮನೆ ಮುಳುಗಡೆಯಾಗಿದೆ. ಆದರೆ ಕಾಳಜಿ ಕೇಂದ್ರಕ್ಕೆ ಹೋಗಲ್ಲ ಅಂತ ಅಲ್ಲಿನ ಜನ ಹಠ ಹಿಡಿದು ಕುಳಿತಿದ್ದಾರೆ. ತುಂಗಾರತಿ ಮಂಟಪದ ಬಳಿ ನದಿ ಹರಿವನ್ನ ನೋಡಲು ಜನ ಮುಗಿಬೀಳ್ತಾ ಇದ್ದಾರೆ. ಕೆಲವರು ಸೆಲ್ಫಿ, ರೀಲ್ಸ್, ಹುಚ್ಚಾಟವನ್ನ ಮೆರೀತಾ ಇದ್ದಾರೆ. ಹಾವೇರಿಯಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಸಚಿವ ಶಿವಾನಂದ ಪಾಟೀಲ್ ಭೇಟಿ ಕೊಟ್ಟು ಪರಿಶೀಲಿಸಿದರು.